ಕಾರ್ಯಕ್ರಮವನ್ನು ರಾಜ್ಯ ಸರ್ಕಾರದ SCP TSP ಕಾಯ್ದೆ ಅಡಿನಲ್ಲಿ ಇವತ್ತು SC SP TSP ಯೋಜನೆಯನ್ನು ಆ ಇಲಾಖೆಯಿಂದ ಅವ್ರಿಗೆ ದತ್ತವಾಗಿರ್ತಕ್ಕಂಥ ಅನುದಾನನ ಇದಕ್ಕೆ ಬಳಕೆ ಮಾಡಿಕೊಂಡು ಈ ಒಂದು ಟೂತ್ಪೇಸ್ಟು ಏನು ಚ್ಯವನ್ಪ್ರಾಶ್ ಮತ್ತು ಒಂದು ಎಂಥ ಎಣ್ಣೆ ಅದು ಏನಿದೆ ಒಂದು ಕೂದಲಿಗೆ ಪುಷ್ಟಿ ಕೊಡ್ತಕ್ಕಂಥ ಒಂದು ಆಯುರ್ವೇದಿಕ್ ಎಣ್ಣೆಯನ್ನು ಕೂಡ ನೀಡ್ತಾ ಇದೆ. ಪ್ರಮುಖವಾಗಿ ಈ ಆಯುಷ್ ಇಲಾಖೆ ಇವತ್ತು ಪ್ರವರ್ಧಮಾನಕ್ಕೆ ಬರ್ತಾ ಇರ್ತಕ್ಕಂಥ ದಿನಗಳು. ನಾವು ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ದೇಶಿ ಪದ್ಧತಿಯ ಒಂದು ವೈದ್ಯಕೀಯ ಪದ್ಧತಿಯನ್ನು ನಾವು ದೂರ ಮಾಡ್ತಾ ನಮ್ಮದೇ ಆದಂಥ ಅಲೋಪತಿ ಅಂದರೆ ಹೊಸದಾಗಿ ಬ್ರಿಟಿಷರ ಅಲೋಪತಿ ಅಂದರೆ ಬ್ರಿಟಿಷ್ ಶಿಕ್ಷಣವನ್ನು ಹೆಂಗೆ ಪಡಿತಾ ಇದ್ವು ಅದೇ ರೀತಿ ವೈದ್ಯಕೀಯ ಪದ್ಧತಿಯು ಬದಲಾಯಿತವು. ಈಗ ನಮ್ಮಲ್ಲೆಲ್ಲ ಪ್ರಚಲಿತದಲ್ಲಿರ್ತಕ್ಕಂಥದ್ದು ಅದೇ ಪದ್ಧತಿ. ಭಾಳಷ್ಟು ಈ ರೀತಿಯ ಒಂದು ಶುಶ್ರೂಷೆ ಮಾಡ್ತಾ ಇದ್ದದ್ದು ಕಲಾರಿಪಾಯಿಟ್ಟು ಅಂತ ಪುರಾತನವಾದಂಥ ವಿದ್ಯೆ. ನಮ್ಮ ಮಾಂಸ, ನರ ಮತ್ತು ಮೂಳೆ ಇವುಗಳ ಸ್ಪಂದನ ಒಂದಕ್ಕೊಂದು ಸರಿ ಇದ್ರೆ ದೇಹದ ಆರೋಗ್ಯ ತನ್ನಷ್ಟಕ್ಕೆ ತಾನೇ ಸದೃಢವಾಗಿರುತ್ತೆ ಅನ್ನೋಂಥದನ್ನ ನಮ್ಮ ದೇಶದ ಕಲೆ ಇವತ್ತು ನಶಿಸೋಗಿದೆ. ನಿಮ್ಗೆ ಗೊತ್ತಾದ್ರು ಕಲಾರಿಪಾಯಿಟ್ಟು ಕೇರಳದವರು, ಇಂಡಿಯನ್ ಕೇರಳದಲ್ಲಿ ಉಳ್ಕೊಂಡಿದೆ, ಕೆಲವು ಮಂದಿ ಹತ್ರ ಇದೆ. ಸೊ ನಮ್ಮಲ್ಲಿ ಯುದ್ಧ ನಡೀತಿರ್ಬೇಕು. ರಾಜ ಮಹಾರಾಜರುಗಳಿಗೆ ಒಂದು ಸೈನಿಕರ ಬಲದೊಂದಿಗೆ ಯುದ್ಧ ನಡೀತಾ ಇದ್ದಾಗ ಸೈನಿಕರುಗಳು ಯಾರ್ಯಾರು ಇವತ್ತಿನ ದಿನದ ಯುದ್ಧದಲ್ಲಿ ಇಂಜೂರ್ ಆದ್ರು ಅಂದರೆ ಒಂದು ಏಟು ಪಾಠ ಆಯ್ತಲ್ಲ ಅಂಥವ್ರನ್ನ ರಾತ್ರಿ ಒಬ್ಬ ವೈದ್ಯ ಹೋಗಿ 2 ನಿಮಿಷದಲ್ಲಿ ಅವ್ರನ್ನ ಪುನಶ್ಚೇತನ ಮಾಡ್ತಿದ್ರು. ಆ ವಿದ್ಯೆನೇ ಕಲಾರಿಪಾಯಿಟ್ಟು ವಿದ್ಯೆ. ಎಂಥ ನೋವಿದ್ರು ನೋವು ಬರ್ತೋಗ್ತಿತ್ತು, ನಿದ್ದೆ ಮಾಡಿ ಬೆಳಗ್ಗೆಗೆ ಸಜ್ಜಾಗ್ತಿದ್ರು, ಆರೋಗ್ಯಪೂರ್ಣವಾಗಿರ್ತಿದ್ರು. ಸೊ ಆ ಒಂದು ಶಿಕ್ಷಣ ನಮ್ಮ ರಾಷ್ಟ್ರದಲ್ಲೇ ಇಲ್ಲ. ಈಗ ಅದನ್ನು ಪ್ರಾಕ್ಟೀಸ್ ಮಾಡ್ತಾರವ್ರೆ ಒಂದು 10-12 ಜನ ಅಂದರೆ ಆಶ್ಚರ್ಯ ಪಡ್ತಕ್ಕಂಥ ವಿಚಾರ. ಹಾಗೆ ಆಯುರ್ವೇದ ನಮ್ಮ ನೈಸರ್ಗಿಕ ಸಂಪತ್ತಿನಲ್ಲಿ ನಮ್ಮ ಆರೋಗ್ಯಕ್ಕೆ ಪೂರಕವಾದಂಥ ಹಲವಾರು ವಿಚಾರಗಳನ್ನು ನಾವು ಮರ್ತಿದ್ದೀವಿ. ನಮ್ಮ ಆಹಾರ ಪದ್ಧತಿನೂ ಇವರ ಏನು ಆಯುಷ್ ಇಲಾಖೆಯಲ್ಲಿ ಇವತ್ತು ಆಹಾರ ಹೇಗಿರಬೇಕು, ಪೌಷ್ಟಿಕಾಂಶ ಹೇಗಿರಬೇಕು, ಏನೇನು ತಿನ್ನಬೇಕು, ಇಲ್ಲೊಂದು ಚಾರ್ಟ್ ನೋಡ್ಬಿಟ್ಟು ನಾನು ಅದಕ್ಕೆ ಇದನ್ನ ತೆಗೆದು ನೋಡಿದೆ. ನೀವೆಲ್ಲ ಮೀನು ತಿಂದ್ರು ಹಾಲು ಕುಡಿಬೋದಲ್ವ? ಎಲ್ಲರೂ ಮೀನು ತಿಂದಾಗ ಹಾಲು ಕುಡಿಬೋದಲ್ಲಮ್ಮ? ಕುಡಿತೀರಾ? ಮೀನು ತಿಂದ್ಮೇಲೆ ಹಾಲು ಕುಡಿಬೋದಲ್ವ? ಇವ್ರ ಲೆಕ್ಕದಲ್ಲಿ ಕುಡಿಯಂಗಿಲ್ಲ. ಇದು ಇವ್ರ ಲೆಕ್ಕ ಅಲ್ಲ. ನಿಜವಾಗಿ ಒಂದಕ್ಕೊಂದು ವೈರುಧ್ಯ. 2 ಆಹಾರನೇ ನೀವು ಹಾಲು ಮತ್ತು ಮೀನನ್ನ ಜೊತೆಲಿ ಸೇವಿಸಬಾರ್ದು ಅಂತ ಕೊಟ್ಟು. 2ನೇದು ಹಾಲಿನ ಜೊತೆ ಹುಳಿ ಹಣ್ಣುಗಳನ್ನು, ಮಾವಿನ ಹಣ್ಣು, ನೇರಳೆ ಹಣ್ಣು, ಬ್ಯಾಲದ ಹಣ್ಣು ಇವುಗಳನ್ನ ತಿನ್ನಬಾರ್ದು. ಅಥವಾ ಹಣ್ಣು ತಿಂದಾಗ ಹಾಲು ಕುಡಿದಾಗ ಈ ಹಣ್ಣನ್ನು ತಿನ್ನಬಾರ್ದು. ಹಾಗೆ ಜೇನುತುಪ್ಪನ ಬಿಸಿ ಮಾಡಿ ತಿನ್ನಬಾರ್ದು. ನಮ್ಮ ಹಲವಾರು ಜನ ಬೇಕಾದ್ರೆ ತುಪ್ಪದ ಥರನೇ ಜೇನುತುಪ್ಪನ ಕಾಯಿಸ್ಬಿಟ್ಟು ಹಾಕತ್ತೆ. ಹಾಗೆ ಮೊಸರನ್ನ ಬಿಸಿ ಮಾಡಿ ತಿನ್ನಬಾರ್ದು. ಈ ನಿಮಗೆ ಮೊಸರನ್ನ ಮಾಡ್ಕೊಡ್ಬೇಕಾದ್ರೆ ಬಿಸಿ ಮಾಡಿ ತಾನೆ ಕೊಡೋದು ನೀವು. ಇಲ್ಲೇನು ಹೇಳ್ತಾರೆ ಹೇಳಿ? ಬಿಸಿ ಅನ್ನಕ್ಕೆ ಮೊಸರಾಗಿ ಬೆರೆಸ್ಬಿಟ್ಟು ಕೊಡ್ಬೇಕು ಹೊರತು ಮೊಸರು ಬಿಸಿ ಮಾಡಬಾರ್ದು. ಅದರ ಅರ್ಥ ಅದರದ್ದು ಏನು ಇದಾಗಿರ್ತಲ್ಲ, ಮೊಸರು ಹಾಲಿನಿಂದ ಮೊಸರಾಗಿರುತ್ತಲ್ಲ, ಅದು ಫರ್ಮೆಂಟೇಷನ್ ಏನದು? ಆ ಫರ್ಮೆಂಟೇಷನ್ ರಿವರ್ಸ್ ಆಕ್ಷನ್ ಬಂದಿರುತ್ತೆ. ಆ ರಿವರ್ಸ್ ಆಕ್ಷನ್ ಹೊಟ್ಟೆ ಕರಳನ್ನ ಹಾಳು ಮಾಡೋದು, ಅದು ಉದ್ದೇಶ. ಹಾಗೆ ಜೇನುತುಪ್ಪ ಮತ್ತು ತುಪ್ಪ 2 ಸಮ ಪ್ರಮಾಣದಲ್ಲಿ ತಿನ್ನಬಾರ್ದು. ಈಗ ನಮ್ಮ ಪಂಚಾಮೃತದಲ್ಲಿ ಹಾಕೊಡ್ತಾರಲ್ಲ ಎಲ್ಲ ದೇವಸ್ಥಾನದಲ್ಲಿ, ಏನ್ ಮಾಡೋದು? ಹಾಗೆ ಹುರುಳಿಕಾಳು ಮತ್ತು ಅವರೆಕಾಳು ಸೇವಿಸಿದ ನಂತರ ಹಾಲು ಕುಡಿಬಾರ್ದು. ನೀವು ಸ್ವಲ್ಪ ಎಚ್ಚರಿಕೆ ಆಗಿರ್ಬೇಕು. ಜಾಸ್ತಿ ಅದನ್ನೇ ಕೊಡ್ತಾರೆ ಅನ್ಸುತ್ತೀನಿ. ಅದರ ನಂತರ ಹಾಲು ಕೊಡ್ತೀರಾ ಮಾತ್ರ. ಹಾಗೆ ಮೂಲಂಗಿ, ಬಾಳೆಹಣ್ಣು ಇದನ್ನ ಮಜ್ಜಿಗೆ ಜೊತೆ ತಗೋಬಾರ್ದು. ಇದು ನೋಡಿ ನನಗೂ ಇವತ್ತು ಒಂದು ಹೊಸ ಕಲ್ತ್ಕೊಂಡಾಗೈತಲ್ಲ. ಅದನ್ನ ನೋಡ್ತಾ ಇರ್ಬೇಕಾದ್ರೆ ನಾನು ಫಸ್ಟ್ ಇದನ್ನ ನಾನು ಮಾತು ಪ್ರಾರಂಭ ಮಾಡೋಕೆ ಮೊದಲೇ ಜ್ಞಾಪಿಸೋಣ ಅಂತ ನಾನು ಇದನ್ನ ನಿಮ್ಮ ಮುಂದೆ ಮಾತಾಡ್ತೀನಿ. ಇವತ್ತಿನ
ಈ ಕಾರ್ಯಕ್ರಮದಲ್ಲಿ ನಮ್ಮ ಇಒ ಶ್ರೀನಿವಾಸ್ ಅವರು ಮತ್ತು ನಮ್ಮ ಸೋಷಿಯಲ್ ವೆಲ್ಫೇರ್ ಅಸಿಸ್ಟೆಂಟ್ ಡೈರೆಕ್ಟರ್ ಮತ್ತು ನಮ್ಮ ಪುರಸಭೆಯ ಅಧ್ಯಕ್ಷರಾದ ಪುರಸ್ವಾಮಿ ಅವರು ಮತ್ತು ನಿಮ್ಮ ಸೀತಾಲಕ್ಷ್ಮಿ ನಮ್ಮ ಜಿಲ್ಲಾ ಆಯುಷ್ ಇಲಾಖೆಯ ಅಧಿಕಾರಿ ಸೀತಾಲಕ್ಷ್ಮಿ ಅವರು ಎಲ್ಲರೂ ಇದ್ದಾರೆ. ನೀವು ಶಿಕ್ಷಣ ಜೊತೆಯಲ್ಲಿ ನಿಮ್ಮ ಭವಿಷ್ಯತ್ತನ್ನು ರೂಪಿಸ್ಕೋಬೇಕು ಅಂತ ಅನ್ನೋದ್ರಲ್ಲಿ ನಿಮ್ಮ ಆರೋಗ್ಯನೂ ಒಂದು. ಬರೀ ಶಿಕ್ಷಣವನ್ನು ಮಾತ್ರದಲ್ಲಿ ಎಲ್ಲವನ್ನೂ ಸಾಧಿಸ್ತೀವಿ ಅಂತ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ. ಎಲ್ಲರೂ ಎಲ್ಲವನ್ನೂ ಅರಿತವ್ರಲ್ಲ. ನಾನು ನಿಮ್ಮ ಹಂತದಲ್ಲಿದ್ದಾಗ ನನಗೇನು ನಿಮ್ಮಷ್ಟು ತಿಳಿವಳಿಕೆ ನನಗಿರಲಿಲ್ಲ. ಆದರೆ ಅನುಭವ ಎಲ್ಲವನ್ನೂ ಕಲಿಸುತ್ತೆ. ಅನುಭವದ ಜೊತೆಯಲ್ಲಿ ಶ್ರದ್ಧೆ ಇದ್ದರೆ ಸಾಧನೆ ಮಾಡಲಿಕ್ಕೆ ಪ್ರಮುಖವಾದಂಥ ಅಂಶ. ಈ ಎಲ್ಲವನ್ನ ಈ ಹಂತದಿಂದಲೇ ನೀವು ಪ್ರೌಢಾವಸ್ಥೆಗೆ ಎಂಟ್ರಾಗ್ತಾ ಇರ್ತೀರಿ. ಹೈಸ್ಕೂಲ್ ಬಂದಮೇಲೆ ನೀವು ಪ್ರೌಢಶಾಲೆ ಅಂತ ಕರೀತೀರಿ. ಪ್ರೌಢಾವಸ್ಥೆಗೆ ನೀವು ಮುನ್ನುಡಿ ಬರೀಬೇಕು ಅಂತಾದರೆ ಎಲ್ಲ ವಿಚಾರಗಳಲ್ಲಿ ನಿಮ್ಮ ಏನು ವೈಯಕ್ತಿಕವಾಗಿ ನೀವು ಎದ್ದು ನಿಲ್ಬೇಕಿದೆ. ತಂದೆ ತಾಯಿಯಿಂದ ಅವರ ಹೊರೆಯನ್ನು ಬಿಡಿಸ್ಕೊಂಡು ಅವರಿಂದ ಸ್ವಲ್ಪ ಸಹಾಯ ಪಡ್ಕೊಂಡು ನೀವು ಇನ್ನೊಂದು 4 ವರ್ಷ ನೀವು ವಿದ್ಯೆ ಕಲಿತು ಅಥವಾ 6 ವರ್ಷ ವಿದ್ಯೆ ಕಲಿತು ನಿಮ್ಮ ಕಾಲ ಮೇಲೆ ನೀವು ನಿಲ್ತಕ್ಕಂಥ ಕಾಂಪಿಟೇಟಿವ್ ವರ್ಲ್ಡಲ್ಲಿ ನಿಲ್ತೀರಿ. ಅದಕ್ಕೋಸ್ಕರ ಇಡೀ ಮಳವಳ್ಳಿ ತಾಲೂಕಿನ ನಾನು ಡಿಜಿಟಲ್ ಎಜುಕೇಷನ್ಗೆ ಇವತ್ತು ಸಜ್ಜು ಮಾಡ್ತಾ ಇದ್ದೀನಿ. ಸರ್ಕಾರಿ ಶಾಲೆ ಮತ್ತು ಖಾಸಗಿ ಶಾಲೆಯ ವ್ಯತ್ಯಾಸಗಳನ್ನು ಗಮನಿಸಿ ರಾಷ್ಟ್ರದ ಯಾವ ತಾಲೂಕಿನಲ್ಲಿ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ನನ್ನ ತಾಲೂಕಿನ ಪ್ರಾಥಮಿಕ ಶಿಕ್ಷಣ ಪ್ರೌಢ ಶಿಕ್ಷಣಕ್ಕೆ ಇನ್ನು 2 ತಿಂಗಳೊಳಗೆ ಪೂರ್ಣ ಪ್ರಮಾಣದಲ್ಲಿ ನಿಮ್ಮ ಶಿಕ್ಷಣ ವ್ಯವಸ್ಥೆನ ಡಿಜಿಟಲೀಕರಣಗೊಳಿಸ್ತಾ ಇದ್ದೀನಿ. ಹಲವಾರು ಶಾಲೆಗಳಲ್ಲಿ ನಿಮ್ಗೆ ಈಗಾಗಲೇ ಟ್ಯಾಬ್ ವ್ಯವಸ್ಥೆ, ಸ್ಕ್ರೀನ್ ವ್ಯವಸ್ಥೆ ಬಂದಿರಬಹುದು. ನಿಮ್ಗೆ ಇಲ್ಲಿ ಕೆಲವೊಂದು ಶಾಲೆಗಳು ಬಂದಿರ್ಬೋದು. ನಿಮ್ಗೆ ಯಾರಿಗಾರು ಇದೆ ಅದ ಅನುಭವ? ನಿಮ್ಮ ಶಾಲೆಗಳು ಟ್ಯಾಬ್ಗಳು ಕೊಟ್ಟಿದಾರ? ಇಲ್ಲಿರೋರೆಲ್ಲ ಕಾಲೇಜ್ನವರ? ಹೈಸ್ಕೂಲ್ ಅವ್ರು ಇಲ್ಲ ಇಲ್ಲಿ? ಸೊ ನಾನು ಹೈಸ್ಕೂಲ್ ಹಂತದ ತನಕ ನಾನು ಇದು ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಏನಾಗುತ್ತೆ, ನಿಮಗೆ ಡಿಗ್ರಿಗೆ ಹೋಗೋದು ಅಥವಾ PUCಗೆ ಹೋಗ್ತಿರ್ಬೇಕಾದ್ರೆ ನೀವು ಇನ್ನಿತರೆ ಮಕ್ಕಳಿಗೆ ಕಾಂಪಿಟೇಷನ್ ಕೊಡುವಂಥ ರೀತಿಯಲ್ಲಿ ಹೋಗೋದಕ್ಕೆ ನಾನು ಅದನ್ನು ಮಾಡ್ತಾ ಇರ್ತಕ್ಕಂಥದ್ದು. ಈ ಎಲ್ಲ ರೀತಿಯಲ್ಲಿ ಸರ್ಕಾರಿ ಒಂದು ವಸತಿ ಶಾಲೆಗಳಲ್ಲಿ ಸಾಕಷ್ಟು ಗುಣಮಟ್ಟ ಹಾಳಾಗಿತ್ತು. ನಾನು ಸದನ ಸಮಿತಿ ಅಧ್ಯಕ್ಷನಾಗಿ ಇಲಾಖೆ ಮತ್ತು ಇಲಾಖೆ ಒಳಗಿನ ಸಿಬ್ಬಂದಿ 2ರ ನ್ಯೂನತೆಗಳನ್ನು ನಾನೇ ಸೂಪರ್ವೈಸರ್ ಮಾಡ್ತಾ ಇದ್ದೀನಿ. ಇಲ್ಲೂ ಸಾಕಷ್ಟು ತಪ್ಪಿತ್ತು. ನಾನು MLA ಆಗೋದಕ್ಕೂ ಮೊದಲೇ, ಈ ಸಾರಿ MLA ಆಗೋದಕ್ಕೂ ಮೊದಲೇ ಮಧ್ಯ 5 ವರ್ಷದಲ್ಲೇ ಅಧ್ವಾನ ಮಾಡಿದ್ರು ಇದನ್ನ. ಈಗಲೂ ಕೆಲವು ಕಂಪ್ಲೇಂಟ್ ಇದೆ. ನನಗೆ ಗೊತ್ತಿಲ್ಲ ಅಂತ ಯಾರಾದರೂ ಆಡಳಿತದಲ್ಲಿರೋರಾಗಲಿ ಅಥವಾ ಇಲಾಖೆಯವರಾಗಲಿ ತಿಳ್ಕೊಂಡಿದ್ರೆ ತಪ್ಪು. ನಾನು ಆ ವಿಚಾರದಲ್ಲಿ ಪ್ರಶ್ನೆ ಮಾಡೋಂಥ ದಿನಕ್ಕೆ ಅದು ಇನ್ನೂ ಮುಂದುವರೆದಿದ್ರೆ ಕಠಿಣವಾದಂಥ ಕ್ರಮ ಇರುತ್ತೆ. ಸೂಚ್ಯವಾಗಿ ಹೇಳಿದ್ದೀನಿ, ಮಕ್ಕಳ ಭವಿಷ್ಯತ್ತಿನ ಜೊತೆ ಯಾರು ಚೆಲ್ಲಾಟ ಆಡಬೇಕು. ನಿಮಗೆ ಸಮಸ್ಯೆಗಳಿದ್ರೆ ಶಾಸಕರಾಗಿದ್ದೀನಿ, ನನ್ನ ಹತ್ರ ಮಾತಾಡಿ. ಆದರೆ ನೀವು ಆ ಮಕ್ಕಳು ತಂದೆ ತಾಯಿ ಬಿಟ್ಟು, ಮನೆ ಬಿಟ್ಟು, ಆ ಊರಿನ ವಾತಾವರಣ ಬಿಟ್ಟು ಇಲ್ಲಿ ಬಂದು ಒಂದು ಕಡೆ ಶಿಕ್ಷಣಕ್ಕೋಸ್ಕರ ಇದ್ದಾರೆ. ಆ ಮಹತ್ತರ ವಿಚಾರವನ್ನು ನೀವು ಗಮನದಲ್ಲಿಟ್ಕೊಂಡು ನಿಮ್ಮ ಮಕ್ಕಳಿಗಿನ್ನ ಹೆಚ್ಚಿನ ರೀತಿಯಲ್ಲಿ ಪ್ರೀತಿಯಿಂದ ನೋಡ್ತಕ್ಕಂಥ ಜವಾಬ್ದಾರಿ. ಅದಕ್ಕೋಸ್ಕರ ಸರ್ಕಾರ ಪ್ರತಿಯೊಂದು ಸವಲತ್ತನ್ನು ನಿಮಗೆ ಕೊಟ್ಟಿದೆ. ಅವರಿಂದಾಗಿ ನಿಮಗೆ ಈ ವ್ಯವಸ್ಥೆಯಲ್ಲಿ ಅವಕಾಶ ಸಿಕ್ಕಿದೆ. ನೀವು ತಲೆ ಮೇಲೆ ಇಟ್ಕೊಂಡು ಕೆಲಸ ಮಾಡಿ ಅನ್ನೋಂಥ ಮಾತನ್ನು ಹೇಳಿ, ಆಯುಷ್ ಇಲಾಖೆ ಒಂದು ನನ್ನ ತಾಲೂಕಿನಲ್ಲೂ ಈ ರೀತಿ ತನ್ನದೇ ಆದಂಥ ಜವಾಬ್ದಾರಿನ SCPTS ಮಾಡ್ತಾ ಇರೋದಕ್ಕೆ ನಾನು ಅಭಿನಂದನೆ ಹೇಳಿ, ಈ ರೀತಿ ಬರೀ ಇಷ್ಟಕ್ಕೆ ಸೀಮಿತ ಮಾಡಬೇಡಿ. ಒಂಚೂರು ಮೆಡಿಕಲ್ ಚೆಕಪ್ ಮಾಡಿ, ಒಂದು ನಮ್ಮಲ್ಲಿರ್ತಕ್ಕಂಥ ಇವರು ಅಡುಗೆನಲ್ಲೂ ಬದಲಾವಣೆ ಅಂತ ಇರೋ ಪದಾರ್ಥಗಳಲ್ಲಿ ಪೌಷ್ಟಿಕಾಂಶವನ್ನು ಹೇಗೆ ಹೆಚ್ಚಿಸಬೇಕು, ಮಕ್ಕಳಿಗೆ ಯಾವ ರೀತಿಯಲ್ಲಿ ಇದನ್ನು ಒಂದು ಗುಣಮಟ್ಟದ ಆಹಾರವನ್ನು ಕೊಡಬೇಕು, ಆ ತಿಳುವಳಿಕೆಯನ್ನು ಕೊಟ್ಟು, ಇದು ಬಂದ್ರಿ ಒಂದು ಫೋಟೋ ಇಟ್ಬಿಟ್ಟು ಅಮರ್ಕರ್ದು ಮತ್ತು ನಿಮ್ಮ ಧನ್ವಂತರಿ ದೇವರದ್ದು ಇಟ್ಬಿಟ್ಟು ಹಾರ ಹಾಕ್ಬಿಟ್ಟು ಹೋಗೋದಲ್ಲ. ಅದರ ಜೊತೆಯಲ್ಲಿ ನಿಮ್ಮ ಇಲಾಖೆಯ ನಿಜವಾದಂಥ ಜವಾಬ್ದಾರಿ ಇಲ್ಲಿಂದನೇ ಪ್ರಾರಂಭ ಆಗಿದೆ. ಆ ಮುಖಾಂತರ ಅವರು ಅವ್ರ ಮನೆಗಳಿಗೆ ಹೋದಾಗ ಅವ್ರ ಅಪ್ಪ ಅಮ್ಮನಿಗೋ, ಅಣ್ಣ ತಮ್ಮನೋ, ಅಕ್ಕ ತಂಗಿರಿಗೋ ಈ ಥರ ಮಾಡಬೇಕು, ಹಿಂಗಿರ್ಬೇಕು, ನಾವು ಈ ಥರ ಮಾಡ್ಕೋಬೋದು ಅನ್ನೋದನ್ನು ಒಬ್ರಿಗೊಬ್ರು ಅದು ಶೇರ್ ಆಗ್ತಾ ಹೋಗ್ತದೆ. ಆ ರೀತಿಯಲ್ಲಿ ನೀವೆಲ್ಲರೂ ಕ್ರಮವಹಿಸಿ ಅಂತ ಹೇಳಿ ಈ ಒಂದು ಅವಕಾಶಕ್ಕೆ ವಂದಿಸಿ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೀನಿ. ಎಲ್ರಿಗೂ ಧನ್ಯವಾದ.